ಇವತ್ತು ಮಧ್ಯಾಹ್ನ ಭಯಂಕರ ಅಷ್ಟಂಟ್ ಆಗ್ಬಿಟ್ಟಿತ್ತು. ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತೇನಪ್ಪ ಅಂದರೆ ಬೆಳಗ್ಗೆ ಬರ್ತಿದ್ದಂಗೆ ಗಾಡಿ ಲೋಡ್ ಆಗಿತ್ತು. ಅದಕ್ಕೆ ಸ್ವಲ್ಪ ಗಾಡಿ ಕ್ಲೀನ್ ಮಾಡ್ಕೋಬೇಕಿತ್ತು. ಗಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಡಾರ್ಲಿಂಗ್ ಎತ್ಕೊಂಡು ಸೀದಾ ಪೆಟ್ರೋಲ್ ಬಂಕ್ ಹತ್ರಕ್ಕೆ ಹೋದೆ. ಯಾಕಪ್ಪ ಅಂದರೆ ನಮ್ಮ ಡಾರ್ಲಿಂಗ್ ಹೊಟ್ಟೆ ಹಸಿತಿತ್ತು. ಅದಕ್ಕೆ ಹೊಟ್ಟೆ ಹಸಿತು, ಊಟ ಮಾಡಿಸು ಅಂದರು. ಅದಕ್ಕೆ ಬಂದಿದ್ದೆ. ಸರಿ ಆಯ್ತು ಅಂತ ತಿಳಿದ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡ್ಸೋಣ ಅಂತ ನಮ್ಮ ಹುಡುಗಂಗೆ ಹೇಳಿದೆ, ಫುಲ್ ಮಾಡಮ್ಮ ಅಂತೇಳ್ಬಿಟ್ಟು. ಅವ್ನು ಫುಲ್ ಮಾಡ್ದೆ. ಅಲ್ಲಿಂದ ಸೀದಾ ಬಂದೆ. ಟೋಲ್ ಹತ್ರಕ್ಕೆ ಬಂದರೆ ರೀಚಾರ್ಜ್ ಖಾಲಿ ಆಗೈತೆ ಅಂದರು. ಅದಕ್ಕೆ ಸೈಡ್ಗೆ ಹಾಕೊಂಡು ವೆಯ್ಟ್ ಮಾಡ್ತಿದ್ದೆ ಎಷ್ಟೊತ್ತಿಗೆ ಹಾಕ್ತಾರೆ ಅಂತೇಳ್ಬಿಟ್ಟು. ಕೊನೆಗೂ ಹಾಕಿದ್ರು. ಅಲ್ಲಿಂದ ಸೀದಾ ಬಿಟ್ಟವನೇ ಹೊರಟೆ. ವ್ಯೂ ಮಾತ್ರ ಮಸ್ತಾಗಿತ್ತು. ಏಕೆಂದರೆ ತುಮಕೂರ್ಗೆ ಹೋಗೋದು ಅಂದ್ರೆ ತುಂಬ ಇಷ್ಟ. ಹೌದು, ನಾನು ತುಮಕೂರ್ಗೆ ಹೋಗ್ತಿದ್ದೀನಿ. ಸರಿ ಆಯಿತು ಅಂತೇಳ್ಬಿಟ್ಟು ಅನ್ಲೋಡ್ ಪಾಯಿಂಟಿಗೆ ಬಂದೆ. ಅನ್ಲೋಡ್ ಪಾಯಿಂಟಿಗೆ ಬಂದು ಸೆಕ್ಯೂರಿಟಿ ಹತ್ರ ಎಂಟ್ರಿ ಮಾಡ್ಸ್ಕೊಂಡು ಅಲ್ಲಿಂದ ಸೀದಾ ಬಂದೆ. ಅನ್ಲೋಡ್ ಮಾಡ್ತಾಯಿದ್ರು. ಅದಕ್ಕೆ ಸುತ್ತಾಡ್ಕೊ ಹೋಗೋಣ ಅಂತ ಬಂದೆ. ಇದು ಯಾವುದೋ ದೇವ್ರು ಕಾಣಿಸ್ತು. ಇದು ಯಾವ ದೇವರು ಅಂತ ಹೇಳಿ ನನಗಂತೂ ಗೊತ್ತಿಲ್ಲ. ನಾನು ಸುಮ್ಮನೆ ದೂರದಲ್ಲಿ ನೋಡ್ಕೊಂಡು ನಿಂತ್ಕೊಂಡಿದ್ದೆ. ಯಾಕಂದರೆ ದೇವ್ರ ಬಗ್ಗೆ ಗೊತ್ತಿಲ್ಲ ಅಂದಮೇಲೆ ಹತ್ರಕ್ಕೆ ಹೋಗ್ಬಾರ್ದು, ಕೈ ಮುಗಿಬಾರ್ದು ಅಂತೇಳ್ಬಿಟ್ಟು. ಸರಿ ಆಯಿತು. ಅಲ್ಲಿಂದ ಅನ್ಲೋಡ್ ಮಾಡಿ ಸೀದಾ ಬಂದರೆ JCP ಬಗೀತೈತೆ. ಅದಕ್ಕೆ ಇನ್ನೊಂದು ರೋಡಿಂದ ಸೀದಾ ಹೊರಟವನೇ ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಣ ಅಂತ ಸೈಡ್ಗೆ ಹಾಕ್ಬಿಟ್ಟು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಅಲ್ಲಿಂದ ಸೀದಾ ಇನ್ನೊಂದು ಪಾಯಿಂಟ್ ಕೊಟ್ಟು. ಎಲ್ಲಪ್ಪ ಅಂದರೆ ಅಲ್ಲೇ ನೆಲಮಂಗಲದ ಹತ್ರ ಪೀಣ್ಯಗೆ ಹೋಗಿದ್ದೆ. ಪೀಣ್ಯದ ಸ್ವಲ್ಪ ಐಟಮ್ ಇತ್ತು. ಅದಕ್ಕೆ ಸರಿ ಆಯಿತು ಅಂತೇಳ್ಬಿಟ್ಟು ಚಿಕ್ಕ ರೋಡು ಹಂಗೆ ಹಿಂಗೆ ಮಾಡಿ ಸಾಧನೆ ಮಾಡಿ ಅಲ್ಲಿಂದ ಸೀದಾ ಬಂದವರೇ ಲೋಡ್ ಮಾಡಿಕೊಂಡು ನಮ್ಮ ಹುಡುಗ ಬ್ಲಡ್ ಕೊಡ್ತೀನಿ ಅಂದ. ಬ್ಲಡ್ ಕೊಡು ಮಚ್ಚ, ಒಳ್ಳೇದು, ಹಂಗೆ ಯಾವ ಪಾಸಿಟಿವ್ ಚೆಕ್ ಮಾಡಿಸು ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಸ್ತಾ ಇದ್ದೆ. ಯಾಕೆಂದರೆ ನಾನು ಆಲ್ರೆಡಿ ಬ್ಲಡ್ ಕೊಟ್ಟಿದ್ದೆ. ನೀವು ನೋಡಿದ್ದೀರಾ, ಒಂದೂವರೆ ತಿಂಗಳು ಆಗೋಯ್ತು ಅನಿಸುತ್ತೆ ಆವಾಗ ಕೊಟ್ಟಿದ್ದೆ. ಹಂಗಾಗಿ ನಾನು ತಗೊಂಡಿರಲಿಲ್ಲ. ಸರಿ ಆಯಿತು ಅಂತ ಇನ್ನೊಂದು ಪಾಯಿಂಟಿಗೆ ಬಂದೆ. ನೆಲಮಂಗಲದ ಹತ್ರ ಒಂದು ಮಿಷಿನ್ ಲೋಡ್ ಮಾಡ್ಕೋಬೇಕಿತ್ತು. ಅದನ್ನ ಕ್ರೈನಲ್ಲಿ ತುಂಬ ತೂಕ ಆಗಿತ್ತು. ಅದಕ್ಕೆ ಹಣ ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ. ಅದಕ್ಕೆ ನಾನೇ ಹೋಗ್ಬಿಟ್ಟು ಮೇಲೆ ಹತ್ತಿ ನಿಂತ್ಕೊಂಡು ಹೆಲ್ಪ್ ಮಾಡೋಣ ಪಾಪ ಅಂತ ಹೇಳ್ಬಿಟ್ಟು. ಯಾರು ಇರಲಿಲ್ಲ, ಒಬ್ಬನೇ ಇದ್ದ. ಹಂಗಾಗಿ ನಾನೇ ಕ್ಲೀನಾಗಿ ನಿಧಾನಕ್ಕೆ ಇಳಿಸ್ಕೊಂಡೆ. ಅಲ್ಲಿಂದ ಸೀದಾ ಹೊರಟೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ.